ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ತಮಿಳುನಾಡು ಮತ್ತಷ್ಟು ಅಪ್ಡೇಟ್ಸ್ ಬರ್ತಿದ್ದಾವೆ. ಈಗ ಟಿವಿಕೆ ವಿಜಯ್ಗೆ ನಿಜವಾದ ಆಘಾತ ಎದುರಾಗಿದೆ. ರಾಜ್ಯಪಾಲರದ್ದು ಒಂದು ಕಡೆ ಅಲ್ವಾ, ರಾಜ್ಯಪಾಲರು ನಂಬರ್ ತೋರಿಸಿ ಅಂತ ಹೇಳಿ ಕಳಿಸಿದ್ದಾರೆ. ಒಂದು ಸಲ ಅಲ್ಲ, 2 ಸಲನೂ ಹೋಗಿ ಬರಿಗೈಲಿ ವಾಪಸ್ ಬಂದಿದ್ದಾರೆ. ಅದರ ನಡುವೆ ಈಗ VCK CPIM ಮಾಡ್ತಿರೋದು ಏನು ಗೊತ್ತಾ? AIADMK ಕಡೆಯಿಂದ ಈಗ ಶಾಕಿಂಗ್ ನ್ಯೂಸ್ ವಿಜಯ್ ಅವರನ್ನು ಬಂದು ತಲುಪಿದೆ. ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಡ್ತಾ ಹೋಗ್ತೀವಿ. ಏನು ಆಪ್ಷನ್ ಇದೆ? ವಿಜಯ್ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ವಾ? ಗವರ್ನರ್ ಏನು ಮಾಡ್ತಾರೆ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಎಡವಿದ್ದಾರ ವಿಜಯ್ ಅನ್ನೋ ಪ್ರಶ್ನೆನೇ ಈಗ ಎದ್ದಿರೋದು. ಯಾಕಂದರೆ ಅವ್ರಿಗೆ ಈಗ ಫ್ಯಾನ್ ಬೇಸ್ ಯಾವ ರೀತಿ ಇದೆ, ಅವ್ರಿಗಿದ್ದ ಜನ ಬೆಂಬಲ ಓಟಾಗಿ ಕನ್ವರ್ಟು ಆಯಿತು. ಬಟ್ ಈಗ ಗವರ್ನೆನ್ಸ್ ಮಾಡೋದಕ್ಕೆ ಆಡಳಿತದ ಅನುಭವ ಅವ್ರಿಗಿಲ್ಲ ಅನ್ನೋದೇ ಟೀಕೆ ಟಿಪ್ಪಣಿ ಕೇಳಿ ಬರ್ತಾ ಇದ್ದು. ಅದರ ನಡುವೆ ಸರ್ಕಾರ ಮಾಡೋದಕ್ಕೆ ಎಡವಿದ್ರ ವಿಜಯ್. ಸರಿ, ಇನ್ನೂ ಟೈಮ್ ಇದೆ, ಏನು 24 ಗಂಟೆ ಡೆಡ್ಲೈನ್ ಇಲ್ಲ ಅವರಿಗೆ, ಖಂಡಿತ ಅವಕಾಶ ಅಂತೂ ಇದ್ದೇ ಇದೆ. ಆದರೆ ತಪ್ಪು ಮಾಡ್ಕೊಳ್ತಿದ್ದಾರಾ ಅನ್ನೋದೊಂದು ಪ್ರಶ್ನೆ, ಅದರ ಸುತ್ತ ಚರ್ಚೆಗಳು ಈಗ ಮೂಡಿರೋದು. ನೋಡಿ ಹೆಂಗೆ ಕೈ ಕೊಡ್ತಿದ್ದಾರೆ ಅಂತ. VCK ಬೆಳಗ್ಗೆ ಅಷ್ಟೇ ನಾವು TVK ಜೊತೆ ಹೋಗ್ತೀವಿ ಅಂತ ಹೇಳಿದೆ. VCK ಸಪೋರ್ಟನ್ನು ಕೊಟ್ಟಿದೆ TVKಗೆ. ಮಧ್ಯಾಹ್ನ ಸ್ಟಾಲಿನ್ ಮನೇಲಿ ಹೋಗಿ ಕೂತಿದ್ದಾರೆ. VCK CPIM ಈ ಪಕ್ಷಗಳು ನಾವು TVK ಜೊತೆಗಿದ್ದೀವಿ, ಗವರ್ನರ್ ಅವಕಾಶ ಮಾಡಿಕೊಡ್ಬೇಕು ಇವ್ರಿಗೆ ಸರ್ಕಾರ ಮಾಡೋಕೆ ಅಂತ ಹೇಳಿದವರು ಬೆಳಗ್ಗೆ. ಮಧ್ಯಾಹ್ನ DMK ಸ್ಟಾಲಿನ್ ಮನೆಗೆ ಹೋಗಿ ಕೂತು ಚರ್ಚೆ ಮಾಡ್ತಿದ್ದಾರೆ. ಸೊ ಎನಿ ಟೈಮ್ ಇವರು ಕೈ ಕೊಡಬಹುದು. ಏನು ಹೇಳಿದ್ದಾರೆ ಸ್ಟಾಲಿನ್ ಹೇಳಿ? 6 ತಿಂಗಳು ವಿಜಯ್ ಸರ್ಕಾರ ಟಚ್ ಮಾಡಲ್ಲ, ಮಾಡ್ಕೊಳ್ಳಿ ಪಾಪ ಆಡಳಿತನ ಅಂತ ಹೇಳಿದ್ದಾರೆ. ಸೊ ಈಗ ಈ 4-5 ಸೀಟ್ ನಂಬಿಕೊಂಡು ಜಸ್ಟ್ ಪಾಸ್ ಮಾರ್ಕ್ಸನ್ನು ತೊಗೊಂಡು 118 ತೊಗೊಂಡು ಇವರು ಸರ್ಕಾರ ಮಾಡಿದ್ರೆ ಅದು ಪತನವಾಗೋದು ಗ್ಯಾರಂಟಿ ಅನ್ನೋದನ್ನು ವಿಜಯ್ಗೆ ಸ್ಟಾಲಿನ್ನೇ ಹೇಳ್ತಿದ್ದಾರೆ. ಖಂಡಿತ ಕಟ್ಟಿಟ್ಟ ಬುತ್ತಿ ಇದು ಅಂತ. ಕಾಂಗ್ರೆಸ್ಸನ್ನು ಇನ್ವೈಟ್ ಮಾಡಿಬಿಟ್ಟು ಭಾರಿ ಎಡವಟ್ಟು ಮಾಡ್ಕೊಂಡ್ರ ಅಂತಲೇ ಅನಿಸ್ತಿರೋದು. ಕರೆದು ಬಿಟ್ಟಿದ್ದಾರೆ, ಬಹಿರಂಗವಾಗಿ ಹೇಳಿಬಿಟ್ಟಿದ್ದಾರೆ ಕಾಂಗ್ರೆಸ್ನವ್ರು ಬೇರೆ. ಹೌದೌದು ಅಂತ ಈಗ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ತಮಿಳ್ನಾಡಿನಾದ್ಯಂತ. ತಮಿಳ್ನಾಡು ಕಾಂಗ್ರೆಸ್ನವರು ರಾಜ್ಯಪಾಲರ ವಿರುದ್ಧ BJP ಬಯಸ್ತಿಲ್ಲ ವಿಜಯ್ CM ಆಗೋದನ್ನು, ಅದಕ್ಕೆ ಹಿಂಗೆ ಮಾಡ್ತಿದ್ದಾರೆ. ಬೊಮ್ಮಾಯಿ ತೀರ್ಪಿಲ್ವ, SR ಬೊಮ್ಮಾಯಿ ಅವ್ರ ಕೇಸಲ್ಲಿ ತೀರ್ಪಿದೆ. ಯಡಿಯೂರಪ್ಪನವರೇ ಇಲ್ಲಿ ಕರ್ನಾಟಕದಲ್ಲಿ ಬಹುಮತ ಇಲ್ದಿದ್ರು ಪ್ರಮಾಣ ವಚನ ತಗೊಂಡು ಆಮೇಲೆ ರಿಸೈನ್ ಮಾಡಿದ್ರು. ಅವಕಾಶ ಇಲ್ವಾ ಅನ್ನೋದೊಂದು ಆಕ್ರೋಶ ಸಿಡ್ದಿದೆ. 2 ರೀತಿಯ ಅವಕಾಶಗಳು ಇವೆ ಅನ್ನೋ ರೀತಿಯಲ್ಲಿ ಸಮಜಾಯಿಷಿ ಕೇಳಿ ಬರ್ತಿರೋದು. ಹೌದು, ಯಾರು ಲಾರ್ಜೆಸ್ಟ್ ಪಾರ್ಟಿ ಇದ್ದಾರೋ ಬಹುಮತ ಇಲ್ಲಿದ್ದಾಗ ಅವ್ರನ್ನ ಸರ್ಕಾರ ರಚನೆಗೆ ಆಹ್ವಾನ ಮಾಡಬೇಕು ಅನ್ನೋದು ಸತ್ಯ. ಕುದುರೆ ವ್ಯಾಪಾರ ಇನ್ನೊಂದು ಸಮಸ್ಯೆ ಆಗತ್ತೆ ಅನ್ನೋ ಕಾರಣಕ್ಕೆ ನಂಬರ್ ತೋರಿಸಿ ಆಗಿ ಅಂತ ಹೇಳ್ತಿದ್ದಾರೆ ಅವರು ರಾಜ್ಯಪಾಲರು. ಅವರೇನು ನಿಮ್ಮನ್ನ ಸರ್ಕಾರ ರಚನೆಗೆ ಆಹ್ವಾನಿಸಲ್ಲ, ಬೇರೆಯವ್ರನ್ನ ಕರಿತೀವಿ ಅಂತ ಹೇಳ್ತಿಲ್ಲ. ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ನೀವೇ ಬಂದು ನಂಬರ್ ತೋರಿಸಿ, ಟೈಮ್ ತಗೊಳ್ಳಿ, ನಾನು ಅಲ್ಲಿ ತನಕ ಬೇರೆಯವರನ್ನು ಇನ್ವೈಟ್ ಮಾಡಲ್ಲ, ಸದ್ಯಕ್ಕಂತೂ ಬೇರೆ ಪಕ್ಷಗಳನ್ನು ಆಹ್ವಾನಿಸಲ್ಲ, ಅಷ್ಟು ಮಾತ್ರ ಅಶ್ಯೂರ್ ಮಾಡಬಲ್ಲೆ. ಆದರೆ ನಂಬರ್ ತೋರಿಸಿ ಹೆಂಗೆ ರಚನೆ ಮಾಡ್ತೀರಾ ನೀವು? 112 ಸೀಟ್ ಇಟ್ಕೊಂಡು 113 ಸೀಟ್ ಇಟ್ಕೊಂಡು ಸರ್ಕಾರ ಹೇಗೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಒಂದು ಐಡಿಯಾನಾದರೂ ಕೊಡಿ. ಇಲ್ಲ ಅಂದರೆ ನಾಳೆ ಮತ್ತೆ ಇದು ದೊಡ್ಡ ಸಮಸ್ಯೆಗೆ ಕಾರಣ ಆಗಬಹುದು. ಟೈಮ್ ತಗೊಳ್ಳಿ, ಬೇರೆಯವ್ರನ್ನ ಕರೆಯಲ್ಲ ಅಂತ ಅಶ್ಯೂರೆನ್ಸ್ ಕೊಟ್ಟು ಕಳಿಸಿದ್ದಾರೆ ವಿಜಯ್ ಅವ್ರಿಗೆ. ಬಟ್ ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಾ, ಹೈಕೋರ್ಟ್ಗೆ ಹೋಗ್ತಾರಾ, ಗವರ್ನರ್ಗೆ ಇನ್ಸ್ಟ್ರಕ್ಷನ್ ಕೊಡಬೇಕು, ತಕ್ಷಣ ಪ್ರಮಾಣ ವಚನ ಸ್ವೀಕಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಸಹಿ ಹಾಕಬೇಕು ಗವರ್ನರ್ ಅಂತ ದೊಡ್ಡ ಗಲಾಟೆ ಶುರುವಾಗಿದೆ. ಕಾಂಗ್ರೆಸ್ ಪ್ರೊಟೆಸ್ಟು, ವಿಜಯ್ ಅಭಿಮಾನಿಗಳ ಪ್ರೊಟೆಸ್ಟು, ದೊಡ್ಡ ಮಟ್ಟದಲ್ಲಿ ಘರ್ಷಣೆಗೆ ದಾರಿ ಮಾಡಿಕೊಟ್ರು. ಆಶ್ಚರ್ಯ ಎಲ್ಲ, ತಮಿಳುನಾಡಿನಲ್ಲಿ ಸ್ವಲ್ಪ ಬೇರೆ ಆಯಾಮ ಪಡ್ಕೊಳ್ತಿದೆ. ರಾಜ್ಯಪಾಲರು ಈ ರೀತಿಯ ನಿರ್ಧಾರ ತಗೊಂಡ ಬೆನ್ನಲ್ಲೇ ಮಾಧ್ಯಮ ಪ್ರಕಟಣೆಯೂ ಹೊರಡಿಸಿದ್ದಾರೆ. ರಾಜ್ಯಪಾಲರು ಮೀಡಿಯಾಗಳಿಗೆ ಓಪನ್ ಆಗಿ ಮಾತು ಆಡಿದ್ದಾರೆ. ಆಶ್ಚರ್ಯ ಅಂದರೆ ತುಂಬ ಆಪ್ಷನ್ಸ್ ಇವೆ. ವಿಜಯ್ ಅವರು ಬಾಹ್ಯ ಬೆಂಬಲ ತೊಗೊಂಡು ಅದನ್ನು ತೋರಿಸಿದ್ರು ಸಾಕು, ಫ್ಲೋರಲ್ಲೇ ಪ್ರೂವ್ ಮಾಡೋದು ಡೌಟೇ ಇಲ್ಲ, ರಾಜಭವನದಲ್ಲಿ ಪ್ರೂವ್ ಮಾಡೋದು ಅಂತ ಅಲ್ಲ ಅವ್ರು ಹೇಳ್ತಿರೋದು. ಆದರೆ ನಂಬರ್ ತೋರಿಸ್ಬಿಟ್ಟೆ ಸರ್ಕಾರ ರಚನೆ ಮಾಡಿ ನಾನು ವೆಯ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ಸಮಯ ತಗೊಳ್ಳಿ ಅಂತಲೇ ಹೇಳ್ತಿದ್ದಾರೆ. ಇದ್ರ ನಡುವೆ AIADMK ಶಾಕ್ ಕೊಟ್ಟಿದೆ ನೋಡಿ. ಬೆಳಗ್ಗೆ ಅಷ್ಟೇ ಸುದ್ದಿ ಬಂತು, EPS ಸಮಯ ಕೇಳಿದ್ದಾರೆ ರಾಜಭವನದ ಭೇಟಿಗೆ, ಅಂದರೆ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಕಾಲಾವಕಾಶ ಕೇಳಿದ್ದಾರೆ ಅಂತ. ಇವ್ರು ಯಾಕೆ ಹೋಗ್ತಿದ್ದಾರೆ AIADMK ಅವರು? ಇವ್ರ ಹತ್ರ ಎಲ್ಲಿ ನಂಬರ್ ಇದೆ, ಏನು ಲೆಕ್ಕಾಚಾರ ನಡೀತಿದೆ, ಏನು ಆಪ್ರೇಷನ್ ನಡೀತಿದ್ದಾರೆ ಅಂತ ಸುದ್ದಿ ಬಂತು. ಬಟ್ ಈಗ ಕ್ಯಾನ್ಸಲ್ ಆಗಿದೆ ಅನ್ನೋದು ಗೊತ್ತಾಗ್ತಿದೆ, EPS ಹೋಗ್ತಿಲ್ಲ. ಆದರೆ EPS ಒಂದಂತೂ ವಿಜಯ್ಗೆ ಬಹಳ ದೊಡ್ಡ ಶಾಕ್ ಕೊಡ್ತಿದ್ದಾರೆ. ವಿಜಯ್ ಅಂದ್ಕೊಂಡಿದ್ದೇನು ಅಂದರೆ AIADMK ಕೈಕಾಲು ಹಿಡಿಯೋದು ಬೇಡ, ನಾನು ಒಡ್ಕೊಂಡು ಬರಲಿ, 25-30 ಜನ ಬಂದುಬಿಟ್ರೆ
32 ಬೇಕು, 1/3 ಆಗಿಬಿಡುತ್ತೆ, ಡಿಸ್ಕ್ವಾಲಿಫೈ ಏನೂ ಆಗಲ್ಲ, ಬಲ ಸಿಗುತ್ತೆ ಅಂತ. ಬಟ್ ಅದನ್ನು ಉಲ್ಟಾ ಮಾಡಿದ್ದಾರೆ APSಸಿಗೆ. AIADMK 40 ಶಾಸಕರನ್ನು, 47ರಲ್ಲಿ 40 ಶಾಸಕರನ್ನು ರೆಸಾರ್ಟ್ಗೆ ಶಿಫ್ಟ್ ಮಾಡಿಬಿಟ್ಟಿದೆ. ಷಣ್ಮುಗಂ ಬಣವನ್ನು ಮನವೊಲಿಸಿದ್ರ EPS. ಒಟ್ಟಿನಲ್ಲಿ ಈಗ ಶಾಸಕರನ್ನು ಕುದುರೆ ವ್ಯಾಪಾರ ಮಾಡದಂತೆ, ಪಕ್ಷ ಹೋಳಾಗಿ ಮರ್ಜ್ ಆಗದಂತೆ EPS ಭದ್ರ ಮಾಡಿಬಿಟ್ಟಿದ್ದಾರೆ. ಟಚ್ ಮಾಡಬೇಡಿ ನಮ್ಮ ಪಕ್ಷನ, ನಾವು ಒಡೆಯಕ್ಕೆ ಬಿಡಲ್ಲ, ಅಷ್ಟು ಸುಲಭ ಅಲ್ಲ ನೀವು ಸರ್ಕಾರ ಮಾಡೋದು ಅಂತ AIADMK ಶಾಕ್ ಕೊಟ್ಟಿದ್ದಾರೆ. ಕರೆಯೋದಾದರೆ ಕರೀರಿ, ನಾವು ಕಂಪ್ಲೀಟಾಗಿ AIADMK ಬರ್ತೀವಿ, ಬಂದು ಕರಿಬೇಕು ಅವರು. TVK ಅನ್ನೋದು AIADMK EPS ಹಠ. ಮಾತುಕತೆ ಆಗ್ಬೋದು, ಗೊತ್ತಿಲ್ಲ. ಸದ್ಯಕ್ಕೆ ಕಾಂಗ್ರೆಸ್ ಕರೆದು, ಕಾಂಗ್ರೆಸ್ ಇರೋದು 5 ಸೀಟು, ಕಾಂಗ್ರೆಸ್ ಜೊತೆ ಹೋಗೋದಕ್ಕೆ ಪ್ರಯತ್ನ ಮಾಡಿ ದೊಡ್ಡ ಸೆಟ್ ಬ್ಯಾಕ್ ಆಗ್ತಿದೆ ವಿಜಯ್ಗೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಇರೋದೇನು ಸ್ಟೇಬಲ್ ಗೌರ್ಮೆಂಟ್ ಆಗಬೇಕಂದ್ರೆ 140-50 ಸೀಟ್ ಆಗಬೇಕು. ಸೊ 47 ಸ್ಥಾನ ಇರೋ AIADMK ಜೊತೆ ಹೋಗಬೇಕು, ಇಲ್ಲ DMK ಜೊತೆ ಹೋಗಬೇಕು. DMK ಜೊತೆ ಸಾಧ್ಯತೆ ಕಡಿಮೆ, ಅದು ಚರ್ಚೆ ಆಗ್ತಿದೆ, ಆಶ್ಚರ್ಯ ಆಗ್ಬೋದು ನಿಮಗೆ. ಅದು ಒಂದಷ್ಟು ಸುದ್ದಿಗಳೆಲ್ಲ ಬರ್ತಿದ್ದಾವೆ ಹಿಂಗಾಗತ್ತಾ ಅಂತ. DMK AIADMK ಒಂದಾಗ್ತಾವ ಅಂತ ಸುದ್ದಿ ಬಂತು, ಅದನ್ನು ತಳ್ಳಿ ಹಾಕಿದ್ರು, ಸಾಧ್ಯನೇ ಇಲ್ಲ ಅಂತ. ಈಗ AIADMK TVK ಜೊತೆಗೆ ಹೋಗೋದೇ ಬೆಸ್ಟ್ ಆಪ್ಷನ್ ಅಂತ ಎಕ್ಸ್ಪರ್ಟ್ಗಳ ಒಪಿನಿಯನ್ನು ಎಲ್ಲ ಕಡೆಯಿಂದ ಬರ್ತಿದೆ. ಬಟ್ ಅವರವರ ಆಲೋಚನೆಗೆ ಬಿಟ್ಟಿದ್ದು, ಆಲೋಚನೆಗಿಂತ ನಂಬರ್ ಇಂಪಾರ್ಟೆಂಟ್ ಅಲ್ಲ. ಅಲ್ಲಿ ಈಗ ಡಬಲ್ ಶಾಕು. ಒಂದು ಕಡೆ AIADMK ರೆಸಾರ್ಟ್ಗೆ ಶಿಫ್ಟ್ ಮಾಡಿದೆ ತನ್ನೆಲ್ಲ ಶಾಸಕರನ್ನು, ಈ ಕಡೆ VCK ಇಲ್ಲಿ ಓಕೆ ಮಾಡಿ ಹೋಗಿ ತಲ್ಲಿ ಸ್ಟಾಲಿನ್ ಮನೇಲಿ ಕೂತಿದ್ದಾರೆ. 6 ತಿಂಗಳಲ್ಲಿ ಸರ್ಕಾರ ಬೀಳುತ್ತೆ ಅನ್ನುವ ಬಿಗ್ ಹಿಂಟ್, ಸರ್ಕಾರ ನೀವು ಮಾಡಿದ್ರೂ 6 ತಿಂಗಳಲ್ಲಿ ಬೀಳುತ್ತೆ ಅನ್ನುವಂಥ ಟ್ರೇಲರನ್ನು ಸ್ಟಾಲಿನ್ನು ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಗವರ್ನರ್ ಬೇರೆ ವಿಜಯ್ಗೆ ಶಾಕ್ ಕೊಟ್ಟಿದ್ದಾರೆ. ಕಾನೂನು ಹೋರಾಟ ಮಾಡಲಿ, ಏನೇ ಮಾಡಲಿ, ಈಗ ನಂಬರ್ ಗೇಮಲ್ಲಿ ಗೆಲ್ಲೋದೇ ಕಷ್ಟ ಆಗಿದೆ ವಿಜಯ್ಗೆ. ಹಾಗಾದರೆ ಏನು ಕಥೆ, ವಿಜಯ್ CM ಆಗಲ್ವಾ? ರಾಷ್ಟ್ರಪತಿ ಆಡಳಿತ ಬರುತ್ತಾ ಅನ್ನೋ ತನಕ ತಮಿಳುನಾಡು ಪಾಲಿಟಿಕ್ಸ್ ಈಗ ಬಗೆಯಲ್ಲಿ ಚರ್ಚೆ ಆಗ್ತಿದೆ. ಇಷ್ಟು ದೊಡ್ಡ ನಂಬರನ್ನು ಗೆದ್ದೂ ಕೂಡ ಒಂದು ಹೆಜ್ಜೆ ಕಾಂಗ್ರೆಸ್ಸನ್ನು ಕರೆದಂಥ ಈ ಒಂದು ನಿರ್ಧಾರ TVKಗೆ ಬಲು ಕಾಸ್ಟ್ಲಿ ಆಯ್ತಾ. ಅನುಭವದ ಕೊರತೆ, TVK ಬಹಳ ದೊಡ್ಡ ತಪ್ಪು ಮಾಡಿದ್ರೆ, ಆರಂಭದಲ್ಲಿ ಎಡವೇ ಬಿಟ್ರ. DMK ಕೆಲವೆಲ್ಲ NDA ತೆಕ್ಕೆಯಲ್ಲೇ ಇರೋ ಪಕ್ಷಗಳು ಅವ್ರ ಸಪೋರ್ಟು ಬಯಸ್ತಿದ್ದಾರೆ, ಕೆಲವು DMK ಜೊತೆಗಿರೋ ಸಣ್ಣ ಪಕ್ಷಗಳು ಅವ್ರ ಸಪೋರ್ಟ್ ಬಯಸ್ತಿದ್ದಾರೆ. ಎಲ್ಲರೂ ಕೂಡ ಒಂದು ನಾ ಕೊಡ್ತೀನಿ ಅಂತಾರೆ, ಮತ್ತು ನಾಳೆಗೆ ಇನ್ನೊಬ್ಬರು ಭೇಟಿ ಮಾಡಿ ಇನ್ನೊಂಥರ ಮೈಂಡ್ ಚೇಂಜ್ ಮಾಡ್ತಿದ್ದಾರೆ. ಇದು ವಿಜಯ್ಗೀಗ ಬಹಳ ಸಂಕಷ್ಟವನ್ನು ತಂದಿಟ್ಟಿರೋದು. ಎಷ್ಟೇ ಕನ್ವಿನ್ಸ್ ಮಾಡ್ತೀನಿ ಅಂದರೂ ಕಪ್ಪೆಯನ್ನು ಬುಟ್ಟಿಗೆ ತುಂಬದಂಗಾಗತ್ತೆ. ಈ ನಂಬರಲ್ಲಿ ಸರ್ಕಾರ ಮಾಡಿದ್ರೆ 120, 121 ಆಗ್ಬೋದು, ಮ್ಯಾಜಿಕ್ ನಂಬರ್ 118, ಇದೆಲ್ಲ ಸೇರಿಸಿದ್ರು 120, 121. ಎಷ್ಟು ಕಷ್ಟದ ಸರ್ಕಾರ ಆಗುತ್ತೆ ಇದು, ಎಷ್ಟು ದಿನ ಬಾಳಿಕೆ ಬರುತ್ತೆ? ಹಾಗಾಗಿ ವಿಜಯ್ ಈಗಲೂ ಕೂಡ AIADMK ಜೊತೆಗೆ ಹೋದರೆ ಮಾತ್ರ ಸೇಫ್ ಅನ್ನುವಂಥ ಪರಿಸ್ಥಿತಿಯಲ್ಲಿ AIADMKನೇ ಸೃಷ್ಟಿಸಿದೆ. ಒಡೆಯಕ್ಕೆ ಬಿಡಲ್ಲ ಪಕ್ಷನ ಅನ್ನುವಂಥ ಶಾಕನ್ನು ಕೊಟ್ಟಿದೆ. ಈಗ ವಿಜಯ್ ಪರ ಬಹಳಷ್ಟು ಜನ ನಿಲ್ತಿದ್ದಾರೆ. ಕಮಲ್ ಹಾಸನ್ ಅವರು, ಬೇರೆಯವರೆಲ್ಲ ಬ್ಯಾಟ್ ಬೀಸ್ತಿದ್ದಾರೆ. ಅಲ್ಲಿ ಗವರ್ನರ್ ಮಾಡ್ತಿರೋ ತಪ್ಪು ಅಸಂವಿಧಾನಿಕ, ಯಾವ ಹಕ್ಕಿದೆ ಅವ್ರಿಗೆ ಹಿಂಗೆ ತಡೆಯೋಕೆ? ಜೋರಾಗಿದೆ ಆಕ್ರೋಶ ಗವರ್ನರ್ ವಿರುದ್ಧ. ಆ ಕಡೆ ಕಾಂಗ್ರೆಸ್ನವರಂತೂ ಈಗ ಗವರ್ನರ್ ವಿರುದ್ಧ ದೊಡ್ಡ ಹೋರಾಟವನ್ನೇ ರೂಪಿಸ್ತೀವಿ, BJPಯ ಈ ಕುತಂತ್ರವನ್ನು ಬಯಲಿಗೆಳಿತೀವಿ ಅಂತ ಹೋರಾಟವನ್ನು ಶುರು ಮಾಡ್ತಾ ಇರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.